ನಮಸ್ಕಾರ. ಶಾಪಗ್ರಸ್ತ ಹೊಲವು, ಕ್ಷಮೆ ಕೇಳದೆ ಬದುಕಿಗೆ ವಿದಾಯ ಹೇಳಿದ ಹೊಲವು ಎಂಬ ಶೀರ್ಷಿಕೆಯ ಮೇಲೆ ನೋವಿನಲ್ಲಿ ಕೈಯಾಡಿಸಿದ ರಾಮ್ ಅದರಲ್ಲಿ ಅಚ್ಚರಿ ಏನು ಬರೆದಿದ್ದಾಳೆ ಎಂದು ಅವಸರದಲ್ಲಿ ಓದಲು ಮುಂದಾದನು. ಪ್ರತಿ ಅಕ್ಷರವು ಅವಳ ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಮಿಂದೆದ್ದಿತು. ರಾಮ್, ನೀವು ಯಾವಾಗಲೂ ನನ್ನ ಪ್ರೀತಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವಂಥ ನಿರ್ಧಾರಗಳನ್ನು ಈ ಹಿಂದೆಯೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಆದರೆ ನನ್ನ ಅವಸರದ ನಿರ್ಧಾರಗಳು ನನ್ನವರಿಗೆ ಕೊಟ್ಟಿರುವ ನೋವನ್ನು ನನ್ನಿಂದ ಸಹಿಸುವುದಕ್ಕೆ ಆಗ್ತಿಲ್ಲ. ಅಚ್ಚರಿ ತನಗೆ ಗೊತ್ತಿಲ್ಲದೆ ತುಂಬ ವೀಕ್ ಹುಡುಗಿ ಆಗಿಬಿಟ್ಟಿದ್ದಾಳೆ. ಎಷ್ಟರ ಮಟ್ಟಿಗೆ ಅಂದರೆ, ನನ್ನಿಂದಾದ ತಪ್ಪುಗಳಿಗೆ ಸಾರಿ ಕೇಳೋಣ, ಮತ್ತೆ ಹೊಸದಾಗಿ ಜೀವನ ಮಾಡೋಣ ಅಂತ ತಾಳ್ಮೆಯಿಂದ ಕುಳಿತು ಯೋಚನೆ ಮಾಡದಷ್ಟು. ಬಟ್ ನಾನು ಈ ರೀತಿ ಇನ್ನೊಂದು ಅವಕಾಶ ಕೇಳಲು ಕಾಲ ಮಿಂಚಿ ಹೋಗಿ ತುಂಬ ಸಮಯವಾಗಿದೆ. ನೀವು ನನಗೆ ಡಿವೋರ್ಸ್ ಕೊಟ್ಟು ಸಿಯಾ ಜೊತೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇದೊಂದು ಸಲ ಕ್ಷಮಿಸಿ ಅಂತ ಕೇಳಿದರೆ ನಾನು ತುಂಬ ಸ್ವಾರ್ಥಿಯಾಗಿ ಬಿಡ್ತೀನಿ. ಒಂದು ಸಲ ನನ್ನ ಬದುಕಿನ ಪುಟ ಹಿಂದೆ ತಿರುಗಿಸಿ ನೋಡಿದರೆ ಯಾವ ವಿಷಯಕ್ಕೆ ಸಾರಿ ಕೇಳಬೇಕಂತ ಕ್ಲಾರಿಟಿ ಸಿಗದಷ್ಟು ತಪ್ಪುಗಳು ನನ್ನಿಂದ ಆಗಿವೆ. ಕ್ಷಮಿಸಿ ಅಂತ ಕೇಳುವುದಕ್ಕೆ ನನಗೆ ಧೈರ್ಯ ಈ ಕ್ಷಣದವರೆಗೂ ಬರಲೇ ಇಲ್ಲ ರಾಮ್. ಅವಳು ಇಷ್ಟರ ಮಟ್ಟಿಗೆ ಪಶ್ಚಾತ್ತಾಪದಲ್ಲಿ ಬೆಂದಿದ್ದಾಳೆ ಎಂಬುದಕ್ಕೆ ಆ ಪುಟದ ಮೇಲೆ ಜಿನುಗಿದ ಕಣ್ಣೀರಿನ ಕಲೆಗಳೇ ಸಾಕ್ಷಿಯಾಗಿದ್ದವು. ಅರ್ಧ ಪುಟ ಓದುವಷ್ಟರಲ್ಲಿ ರಾಮ್ಗೆ ಗಂಟಲುಬ್ಬಿ ಬಂದಿತ್ತು. ಎದೆಯಲ್ಲಿ ವಿಚಿತ್ರ ನೋವು ಕಾಣಿಸಿಕೊಂಡಿತು. ನೀವು ಭುವನ ಶರಣಣ್ಣನ ವಿಷಯದಲ್ಲಿ ಎಷ್ಟೇ ಕೂಗಾಡಿದ್ರು ನಾನು ಮಾಡಿದ್ದು ಸರಿ ಅಂತ ನನಗೆ ಗೊತ್ತಿದ್ದಾಗ ನಾನು ಮನೆ ಬಿಟ್ಟು ಬಾರದೆ ಅಲ್ಲೇ ಇದ್ದು ನಿಮ್ಮನ್ನು ಎದುರಿಸಬೇಕಾಗಿತ್ತು. ಮತ್ತು ಸಾತ್ವಿಕ್ ಸಾವಿಗೆ ಕಾರಣ ಯಾರು ಅಂತ ನಾನು ನಿಮ್ಮನ್ನೇ ನೇರವಾಗಿ ಕೇಳಬೇಕಾಗಿತ್ತು. ಆದರೆ ಅಷ್ಟೊಂದು ತಾಳ್ಮೆ ನನ್ನಲ್ಲಿ ಇದ್ದಿದ್ದರೆ ನಾನೇ ಬಂಗಾರದಂಥ ಜೀವನವನ್ನು ಹೀಗೆ ಹಾಳು ಮಾಡಿಕೊಳ್ತಿದ್ದೇನಾ? ರಾಮ್ಗೆ ಅನಿಸಿತು, ಇಷ್ಟೆಲ್ಲ ಅನಾಹುತಗಳು ನಮ್ಮ ಲೈಫ್ನಲ್ಲಿ ನಡೆಯೋದಕ್ಕೆ ನಾನು ಕೂಡ ಕಾರಣ. ಅಚ್ಚರಿ, ನಾನು ಒಂದ್ಸಲ ನಿಮ್ಮ ಜೊತೆ ಕುಳಿತು ನನ್ನ ಜೀವನವನ್ನು ಪೂರ್ತಿಯಾಗಿ ತೆರೆದಿಡುವ ಪ್ರಯತ್ನ ಮಾಡಬೇಕಾಗಿತ್ತು. ನಾನು ಕೂಡ ತಪ್ಪು ಮಾಡಿದ್ದೀನಿ. ಆ ಒಂದು ತಪ್ಪು ನಮ್ಮ ಲೈಫ್ನ ಆಹುತಿ ಪಡೆದು ಬಿಟ್ಟಿತ್ತು. ಕಣ್ಣಿನಿಂದ ಉದುರಿದ ಹನಿಗಳನ್ನು ಒರೆಸಿಕೊಂಡು ಮುಂದೆ ಹೋದಿದ ರಾಮ್ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆದರೆ ನೀವು ನನ್ನ ಮುಂದೆ ಬಂದಾಗಲೆಲ್ಲ ನಾನು ಮಾಡುತ್ತಿದ್ದ ವ್ಯಂಗ್ಯ, ಅವಮಾನ ಸಾಲದು ಅಂತ ನನ್ನನ್ನು ಹುಚ್ಚರ ಹಾಗೆ ಪ್ರೀತಿ ಮಾಡುವ ನೀವು ನಿಮ್ಮ ಸಾವು ಬಯಸುವಷ್ಟು ಬದಲಾಗಿ ಬಿಟ್ಟಿದ್ದೀನಿ. ನಾನು ತುಂಬ ಅವಮಾನ, ನೋವು, ಹಿಂಸೆ ಕೊಟ್ಟಿದ್ದೀನಿ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ನನಗೆ ಮತ್ತೊಂದು ಬದುಕು ಕೊಟ್ಟ ನನ್ನ ಪಾಲಿನ ದೇವರಿಗೆ ಈ ಜನ್ಮಕ್ಕೆ ಇಷ್ಟು ಸಾಕು ರಾಮ್. ನನ್ನನ್ನು ಹಠ ಮಾಡಿ ಮದುವೆಯಾದ ತಪ್ಪಿಗೆ ನೀವು ಇದನ್ನೆಲ್ಲ ಅನುಭವಿಸಿದ್ದು. ಸೊ ನಾಳೆಯಿಂದ ಈ ಅಚ್ಚರಿಯನ್ನು ಹಠ ಮಾರಿ ದುರಂಕಾರಿ ನಿಮ್ಮ ಜೀವನದಿಂದ ತೊಲಗಿ ಬಿಟ್ಟಿರ್ತಾಳೆ ಶಾಶ್ವತವಾಗಿ. ಬರೆಯುವಾಗ ಅವಳ ಮನಸ್ಸು ಎಷ್ಟರ ಮಟ್ಟಿಗೆ ನೊಂದಿತ್ತು ಎಂಬುದು ಅಸ್ಪಷ್ಟವಾಗಿದ್ದ ಅಕ್ಷರಗಳೇ ತಿಳಿಯುತ್ತಿತ್ತು. ನೀವು ಹಾಸ್ಪಿಟಲ್ ಸೇರಿದ ಮೇಲೆ ತುಂಬ ಹಿಂಸೆ, ನೋವು ಅನುಭವಿಸಿ ಬಿಟ್ಟಿದ್ದೀನಿ. ನಿಮ್ಮಷ್ಟು ಮೆಂಟಲಿ ಫಿಸಿಕಲಿ ನಾನು ಸ್ಟ್ರಾಂಗ್ ಅಲ್ಲ ರಾಮ್. ಸಾತ್ವಿಕ್ ಸತ್ತಾಗಲೂ ನಾನು ಪರಿಸ್ಥಿತಿಗೆ ತಲೆ ತಗ್ಗಿಸಿದ್ದೀನಿ. ಈಗಲೂ ಸಹ ನನ್ನಿಂದ ಕಳೆದುಕೊಂಡ ಖುಷಿ, ನೆಮ್ಮದಿ ಸಿಯಾಳನ್ನು ಮದುವೆ ಆದಮೇಲೆ ನಿಮ್ಮ ಬದುಕಿನಲ್ಲಿ ತುಂಬಲಿ ಅಂತ ತುಂಬ ಮನಸ್ಸಿನಿಂದ ಬಯಸುತ್ತೇನೆ ರಾಮ್. ಅಂತ ಒಳ್ಳೆಯ ವ್ಯಕ್ತಿಗೆ, ಮತ್ತೊಬ್ಬರ ಭಾವನೆಗಳಿಗೆ ಮಿಡಿಯುವ ಜೀವಕ್ಕೆ ನನ್ನಂಥ ಸಂಗಾತಿಯನ್ನು ಆ ದೇವರು ತಪ್ಪಾಗಿ ಆಯ್ಕೆ ಮಾಡಿಬಿಟ್ಟ. ಅದಕ್ಕೆ ಅವರಿಗೆ 7 ಜನ್ಮಕ್ಕೆ ಆಗುವಷ್ಟು ನನ್ನ ಮೇಲೆ ಒಲವಿದ್ದರೂ ಜೊತೆಯಾಗಿ ಬದುಕುವ ಅವಕಾಶ ಸಿಗಲಿಲ್ಲ. ಏನಪ್ಪ ಇವಳು ಸಾಯುವುದು, ಸತ್ತಳು, 2 ಮಕ್ಕಳ ಜವಾಬ್ದಾರಿಯನ್ನು ನನ್ನ ತಲೆಗೆ ಕಟ್ಟಿ ಸತ್ತಳು ಅಂತ ಏನಾದರೂ ಅನಿಸಿದರೆ ನನ್ನ ಮಕ್ಕಳನ್ನು ಅಮ್ಮನ ಮನೆಯಲ್ಲಿ ಬಿಟ್ಟು ಬಿಡಿ. ಈ ಅಚ್ಚರಿ ರಾಮ್ಗೆ ಯಾವತ್ತೂ ತಕ್ಕ ಜೋಡಿ ಆಗಲಿಲ್ಲ, ಮುಂದೆ ಆಗೋದಕ್ಕೆ ಕೂಡ ಸಾಧ್ಯವಿಲ್ಲ. ಕೊನೆ ಸಲ ನಿಮ್ಮ ಬಾಯಲ್ಲಿ ಮುದ್ದು ಅಂತ ಪ್ರೀತಿಯಿಂದ ಕರೆಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನಿಮ್ಮ ಪ್ರೀತಿಗೆ ನಾನು ಅರ್ಹಳಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಂಡು ಎಲ್ಲದಕ್ಕೂ ಮುಕ್ತಿ ಕೊಡ್ತಿದ್ದೀನಿ. ಗುಡ್ ಬೈ ರಾಮ್. 7 ಜನ್ಮದಲ್ಲೂ ನನ್ನಂಥ ಲವ್ವರ್, ಹೆಂಡತಿ, ತಾಯಿ ಯಾರಿಗೂ ಸಿಗೋದು ಬೇಡ ಅಂತ ದೇವರ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳಿ. ಹಾಗೆ ಈಗಲಾದರೂ ನನ್ನ ಕ್ಷಮಿಸ್ತೀರ ನೀವು? ಪೂರ್ಣ ವಿರಾಮವಿಟ್ಟು ಡೈರಿಯನ್ನು ಪಿಲ್ಲೋ ಅಡಿ ಇಟ್ಟಿದ್ದ ಅಚ್ಚರಿ ಗಾಢ ನಿದ್ರೆಯಲ್ಲಿದ್ದ ಮಕ್ಕಳನ್ನು ನಿಮಿಷಗಳ ಕಾಲ ದಿಟ್ಟಿಸುತ್ತಾ ನಿಂತಿದ್ದಳು. ತಾನು ಮಾಡಿದ ತಪ್ಪಿಗೆ ಆ ಏನೂ ಹರಿಯದ ಮಕ್ಕಳಿಗೆ ಯಾವ ಶಿಕ್ಷೆ ಕೊಡುತ್ತಿದ್ದೇನೆ ಎಂಬ ಯೋಚನೆಯು ಬಂದಿತ್ತು. ಆದರೆ ಅವಳನ್ನು ಆವರಿಸಿದ ಹತಾಶೆ ಮತ್ತು ಪಶ್ಚಾತ್ತಾಪದ ಮುಂದೆ ಯಾವುದೂ ನಿಲ್ಲಲಿಲ್ಲ. ಎಲ್ಲರಿಂದ ಮುಕ್ತಿ ಪಡೆಯಲೇಬೇಕು ಎಂದು ನಿರ್ಧರಿಸಿ ಮಕ್ಕಳನ್ನು ಕೊನೆಯ ಬಾರಿ ಮುದ್ದಿಸಿ
ರಘುರಾಮ್ ಅವರ ಕಾರ್ ಕೀ ಎತ್ತಿಕೊಂಡು ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಟು ಹೋಗಿದ್ದಳು. ಡೈರಿ ಓದಿದ ರಾಮ್ಗೆ ದೇಹದಲ್ಲಿನ ತ್ರಾಣವೆಲ್ಲ ಬತ್ತಿ ಹೋದಂತಾಯಿತು. ಡೈರಿಯನ್ನು ಎದೆಗೊತ್ತಿಕೊಂಡು ಅಚ್ಚರಿ, ಹೇಗೆ ಸಾಧ್ಯವಾಯಿತು ನಿಮಗೆ ಹೀಗೆಲ್ಲ ಯೋಚನೆ ಮಾಡುವುದಕ್ಕೆ? ನಿಜವಾಗ್ಲೂ ನೀವು ನನ್ನ ಮನಸ್ಸನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಿಲ್ಲ. ಐ ಹೇಟ್ ಯು ಎಂದು ಕಿರುಚಿದನು. ಒಂದು ಕ್ಷಣ ಕೂಡ ನಾನು ನಿಮ್ಮನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟಿಲ್ಲ. ಆದರೆ ಈಗ ನೀವು ಮಾಡಿರುವ ನಿರ್ಧಾರದಿಂದ ಸಾಯೋವರೆಗೂ ನಾನು ನಿಮ್ಮ ಲೈಫ್ಗೆ ಬರಲೇಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡುವಂತೆ ಮಾಡಿದ್ದೀರಾ. ನಮ್ಮ ಮಕ್ಕಳ ಮುಖ ನೋಡಿ ಹೇಗೆ ಈ ರೀತಿ ಯೋಚನೆ ಮಾಡಿದ್ರಿ ನೀವು ಎಂದು ನೋವಿನಲ್ಲಿ ಒದರುತ್ತಾ ರೂಮಿಗೆ ಹೋದನು. ಅಚ್ಚರಿಗೆ ಕಾಲ್ ಮಾಡಿ ತಡೆಯಲು ಯತ್ನಿಸಿದನು. ಆದರೆ ವಿಧಿ ಅವರಿಬ್ಬರ ಎದುರು ಕ್ರೂರವಾಗಿ ನಿಂತಿತ್ತು. ಅಚ್ಚರಿಯ ಫೋನ್ ಅಂಕಿತ್ ಬಳಿ ಉಳಿದುಕೊಂಡಿತ್ತು. ಸಿಯಾ ಹಾಸ್ಪಿಟಲ್ನಲ್ಲಿ ಅಚ್ಚರಿಯ ಫೋನ್ ಅಂಕಿತ್ಗೆ ಕೊಟ್ಟಿದ್ದಳು, ಅವಳಿಗೆ ತಲುಪಿಸಿ ಎಂದು. ಆದರೆ ಅಂಕಿತ್ ಅದನ್ನು ಮರೆತು ಬಿಟ್ಟಿದ್ದ. ರಾಮ್ ಎಷ್ಟೇ ಸಲ ಕಾಲ್ ಮಾಡಿದರೂ ಕೇಳಿಸಿದ್ದು ಸ್ವಿಚ್ಡ್ ಆಫ್ ಎಂಬ ಧ್ವನಿ ಮಾತ್ರ. ತಾನು ಸಣ್ಣ ಮಕ್ಕಳನ್ನು ಈ ರೀತಿ ಅನಾಥರನ್ನಾಗಿ ಮಾಡಿ ಬದುಕು ನೀಡಿದ ತಿರುವುಗಳ ಮುಂದೆ ಸೋತು ಸಾಯಲು ಹೊರಟಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಸಾವಿರ ಸಲ ಅವಳ ಮನಸ್ಸಿನಲ್ಲಿ ಬಂದು ಹೋದರು. ಇನ್ಮೇಲಾದರೂ ತನ್ನವರು ನೆಮ್ಮದಿಯಾಗಿರಲಿ ಎಂಬ ಹಠ ಅವಳನ್ನು ಆವರಿಸಿತ್ತು. ರಾಮ್ ಹಳೆಯದನ್ನೆಲ್ಲ ಮರೆತು ಸಿಯಾ ಜೊತೆ ಖುಷಿಯಿಂದ ಮುಂದಿನ ಜೀವನ ಸವೆಸಬೇಕೆಂದರೆ ತಾನೆಲ್ಲರಿಂದ ದೂರವಾಗಲೇಬೇಕು ಎಂದು ತನಗೆ ತಾನೇ ತಿಳಿ ಹೇಳಿಕೊಳ್ಳುತ್ತಾ ನಂದಿ ಹಿಲ್ಸ್ ಕಡೆ ಕಾರ್ ಡ್ರೈವ್ ಮಾಡುತ್ತಿದ್ದ ಅಚ್ಚರಿಯ ಕಣ್ಣುಗಳಲ್ಲಿ ಕಣ್ಣೀರು ಬತ್ತುತ್ತಿರಲಿಲ್ಲ. ಆವಾಗ್ನಿಂದ ಒಂದೇ ಸಮನೆ ಬಿಕ್ಕಳಿಸುತ್ತಿದ್ದರಿಂದ ಅವಳ ಮುಖವೆಲ್ಲ ಕೆಂಪಾಗಿತ್ತು. ರಾಮ್ ತನಗೆ ಡಿವೋರ್ಸ್ ಕೊಟ್ಟು ಸಿಯಾಳನ್ನು ಮದುವೆಯಾಗುವ ನಿರ್ಧಾರ ಮಾಡಿದ್ದಾನೆ ಎಂಬ ವಿಷಯಕ್ಕಿಂತಲೂ ಆರೋ ಮತ್ತು ಆರುಷ್ ಮುಖಗಳು ಪದೇ ಪದೇ ಕಣ್ಣ ಮುಂದೆ ಬಂದು, ನೀನು ಒಬ್ಬ ತಾಯಿನ ಎಂದು ಅವಳ ಅಂತರಾತ್ಮವೇ ಪ್ರಶ್ನೆ ಮಾಡಿ ಅವಳ ಪರಿಸ್ಥಿತಿಯನ್ನು ನೋಡಿ ನಕ್ಕಂತಾಗುತ್ತಿತ್ತು. ಆದರೆ ರಾಮ್ ಸಿಯಾಳನ್ನು ಮದುವೆಯಾದರೂ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಎಂಬ ವಿಶ್ವಾಸ ಅವಳಲ್ಲಿತ್ತು. ಸಾರಿ ಬಂಗಾರಿ, ಆ ಅಮ್ಮನನ್ನು ಕ್ಷಮಿಸಿಬಿಡಿ ಎಂದು ವೇದನೆಯಿಂದ ನುಡಿದು ಕೊನೆಗೂ ನಂದಿ ಹಿಲ್ಸ್ನ ಮೊದಲಿನ ತಿರುವಿನಲ್ಲಿ ಕಾರು ತಿರುಗಿಸಿದಳು. ತಾನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರು. ಅದಕ್ಕಿಂತ ದೊಡ್ಡ ತಪ್ಪು ಈಗಾಗಲೇ ತನ್ನಿಂದ ಹಾಗೆ ಹೋಗಿದೆ ಎಂದು ಅವಳು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಅಣ್ಣ ಏನಾಯಿತು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡಿದ್ಯಾ ಎಂದು ಪ್ರಶ್ನೆ ಮಾಡುತ್ತಾ ಅವಸರದಲ್ಲಿ ಕಾರ್ ಏರಿದ ರಾಮ್ ಜೊತೆ ಅಂಕಿತ್ ಕೂಡ ಕುಳಿತನು. ರಾಮ್ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿ, ಅಂಕಿತ್ ಇಟ್ಸ್ ಎಮರ್ಜೆನ್ಸಿ, ಬೇಗ ಎದ್ದು ಬಾ ಎಂದು ಆತಂಕದಲ್ಲಿ ಕೇಳಿದಾಗ ಅಂಕಿತ್ ತಡ ಮಾಡದೆ ಓಡಿ ಬಂದಿದ್ದ. ಕಣ್ಣಿನಿಂದ ಜಿನುಗುತ್ತಿದ್ದ ಹನಿಯನ್ನು ತಡೆಯಲು ಯತ್ನಿಸಿ ಸೋಲುತ್ತಿದ್ದ ರಾಮ್ ಏನನ್ನೋ ಹೇಳದೆ ಸಿಯಾಳಿಗೆ ಕಾಲ್ ಮಾಡುತ್ತಾ ಕಾರ್ ಡ್ರೈವ್ ಮಾಡತೊಡಗಿದ. ರಾಮ್ ಕಣ್ಣಿನಲ್ಲಿ ಕಣ್ಣೀರು ಕಂಡು ಏನೋ ಅನಾಹುತವಾಗಿದೆ ಎಂದು ಅಂಕಿತ್ಗೆ ಅರಿವಾಯಿತು. ಅಣ್ಣ ಏನಾದರೂ ಸಮಸ್ಯೆ ಆಗಿದೆಯಾ, ಎಲ್ಲರೂ ಆರಾಮವಾಗಿದ್ದಾರಲ್ವಾ ಎಂದು ಪ್ರಶ್ನೆ ಮಾಡಿದಾಗ ಅವನಿಗೆ ನೆನಪಾಗಿದ್ದು ಶರಣ್ ಹಾಗೂ ಭುವನ. ತಮ್ಮನ ಪ್ರಶ್ನೆಗೆ ಒತ್ತರಿಸಿ ಬಂದ ದುಃಖವನ್ನು ಹಲ್ಲು ಕಚ್ಚಿ ತಡೆದ ರಾಮ್, ನಿಮ್ಮ ಅತ್ತಿಗೆ ನಮಗೆಲ್ಲ ಶಾಶ್ವತವಾಗಿ ವಿದಾಯ ಹೇಳುವುದಕ್ಕೆ ಹೊರಟಿದ್ದಾರೆ ಎಂದು ಆರ್ದ್ರವಾದ ದನಿಯಲ್ಲಿ ನುಡಿದು ಸಿಯಾಳಿಗೆ ಕಾಲ್ ಮಾಡುತ್ತಲೇ ಇದ್ದ. ಆ ಸಮಯದಲ್ಲಿ ತನಗೆ ಸಹಾಯ ಮಾಡಲು ಅವಳೊಬ್ಬಳಿಂದಲೇ ಸಾಧ್ಯ ಎಂದು ಅವನಿಗೆ ತಿಳಿದಿತ್ತು. ರಾಮ್ ಮಾತಿಗೆ ಅಂಕಿತ್ ಜಂಗಬಲವೇ ಹುಡುಗಿ ಹೋಯಿತು. ಅಚ್ಚರಿ ಇಂಥ ನಿರ್ಧಾರ ಮಾಡಬಹುದು ಎಂದು ಕನಸಿನಲ್ಲೂ ಯಾರೂ ನಿರೀಕ್ಷಿಸಿರಲಿಲ್ಲ. ಹೌದು ಅಂಕಿತ್, ಅವರು ತಮ್ಮ ಬದುಕಿಗೆ ವಿದಾಯ ಹೇಳುವ ಕೆಟ್ಟ ನಿರ್ಧಾರ ಮಾಡಿ ಮನೆಯಿಂದ ಎಲ್ಲಿಗೋ ಹೋಗಿದ್ದಾರೆ ಎಂದಾಗ ಅಂಕಿತ್ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತ್ತು. ರಾತ್ರಿ ತಾನು ಮತ್ತು ಸಿಯಾ ಸೇರಿಕೊಂಡು ಮಾಡಿದ್ದ ಎಡವಟ್ಟು ನೆನಪಾಗಿ ಅವನಿಗೆ ಭಯವಾಗಿತ್ತು. ಓ ಗಾಡ್, ಇದೇನಿದು ಹೀಗಾಯಿತು ಎಂದು ಗಾಬರಿಯಲ್ಲಿ ತಲೆ ಹಿಡಿದುಕೊಂಡ ಅಂಕಿತ್ಗೆ ಅಚ್ಚರಿಯ ಈ ನಿರ್ಧಾರಕ್ಕೆ ತಾನು ಮತ್ತು ಸಿಯಾ ಕೂಡ ಕಾರಣ ಎಂಬ ಅರಿವಾಯಿತು. ರಾತ್ರಿ ಮಕ್ಕಳು ಮಲಗಿದ ಮೇಲೆ ಸಿಯಾ ರಾಮ್ ಜೊತೆ ಮಾತನಾಡಲು ಫೋನ್ ಮಾಡಿದ್ದಳು. ಅಂಕಿತ್ ಫೋನ್ ಹಿಡಿದು ಅಚ್ಚರಿ ಬಳಿ ಹೋಗಿ ಸಿಯಾ ಮಾತಾಡಬೇಕಂತೆ ಎಂದು ಅವಳ ಕೈಗೆ ಕೊಟ್ಟಿದ್ದ. ಆಗ ಸಿಯಾ, ರಾಮ್ ಮತ್ತು ನಿನಗೆ ಡಿವೋರ್ಸ್ ಆದಮೇಲೆ ನೀನು ನಿನ್ನ ಮದುವೆ ಸಮಯದಲ್ಲಿ ಹಾಕಿಕೊಂಡಿದ್ದ ದಾರೆ ಸೀರೆ ಮತ್ತು ತಾಳಿಯನ್ನು ನನಗೆ ಕೊಡ್ತೀಯಾ ಪ್ಲೀಸ್ ಎಂದು ಕೇಳಿದ್ದಳು. ಸಿಯಾಳ ಉದ್ದೇಶ ಇಷ್ಟೇ ಇತ್ತು. ಈ ರೀತಿ ಕೇಳಿದಾಗಲಾದರೂ ಅಚ್ಚರಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ರಾಮ್ ನನ್ನವನು, ಅವನನ್ನು ನಿನಗೆ ಬಿಟ್ಟು ಕೊಡೋಲ್ಲ ಎಂದು ವಾರ್ನಿಂಗ್ ಮಾಡ್ತಾಳೆ ಎಂದು. ಆದರೆ ಅಚ್ಚರಿ ಹಾಗೆ ಮಾಡಲಿಲ್ಲ. ರಾಮ್ ಈಗಾಗಲೇ ಸಿಯಾಳನ್ನು ಮದುವೆಯಾಗಲು ಒಪ್ಪಿದ್ದರಿಂದ ಮತ್ತು ತಾನು ಅವನ ಜೀವನದಲ್ಲಿ ಗೊಂದಲ ಸೃಷ್ಟಿಸಬಾರ್ದು ಎಂದು ನಿರ್ಧರಿಸಿದ್ದಳು. ನನಗೆ ಸ್ವಲ್ಪ ಸಮಯ ಬೇಕು ಎಂದು ಕರೆ ತುಂಡರಿಸಿದವಳು
ಅಂದೇ ಸತ್ತು ಹೋಗಿದ್ದಳು. ಕೊರಳಿನ ತಾಳಿಯನ್ನು ತೆಗೆಯುವ ಆಲೋಚನೆಯನ್ನು ಮಾಡದ ಅಚ್ಚರಿಗೆ ಸಿಯಾದನ್ನು ಕೇಳಿದ್ದು ಕಂಡು ಅವಳ ಹೃದಯ ಬೆಂಕಿಯಲ್ಲಿ ಬಿದ್ದಂತೆ ಒದ್ದಾಡಿತು. ಅದನ್ನೆಲ್ಲ ಕಣ್ಣಾರೆ ಕಂಡಿದ್ದ ಅಂಕಿತ್ ಕಣ್ಣುಗಳಲ್ಲಿ ಈಗ ಪಶ್ಚಾತ್ತಾಪ ತುಂಬಿತ್ತು. ಅದಕ್ಕೆ ಸಾರಿ, ನಾವು ನಿಮ್ಮ ಮನಸ್ಸಿಗೆ ನೋವು ಕೊಡ್ಬೇಕಂತ ಹಾಗೆ ಮಾಡಿದೆಲ್ಲ. ನಿಮ್ಗೇನಾದರೂ ಆದರೆ ಅಣ್ಣ ನಿಜವಾಗಿಯೂ ಬದುಕಿರೋದಿಲ್ಲ. ಪ್ಲೀಸ್ ವಾಪಸ್ ಬನ್ನಿ ಅದಕ್ಕೆ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡನು. ತುಂಬ ಸಲ ಕಾಲ್ ಮಾಡಿದ ಮೇಲೆ ಸಿಯಾ ಕಾಲ್ ರಿಸೀವ್ ಮಾಡಿದ್ದನ್ನು ಕಂಡು ರಾಮ್ ಸಿಡಿಮಿಡಿಕೊಂಡನು. ಸಿಯಾ ಸ್ವಲ್ಪ ಆದರೂ ಜವಾಬ್ದಾರಿ ಬೇಡವಾ? ಫೋನ್ ಎಲ್ಲಿಟ್ಟು ಮಲಗಿದ್ದೆ ಎಂದು ರೇಗಿದನು. ಅಲ್ಲಿ ಏನಾಗಿದೆ ಎಂಬ ಅಂದಾಜಿಲ್ಲದೆ ಸಿಯಾ, ರಾಮ್ ಏನಾಯಿತು? ಬೆಳಿಗ್ಗೆ 3 ಗಂಟೆಗೆ ಕಾಲ್ ಮಾಡಿ ಹೀಗೆ ರೇಗುತ್ತಿದ್ದೀಯಲ್ಲ ಎಂದು ನಿದ್ರೆ ಮಂಪರ್ನಲ್ಲಿ ಪ್ರಶ್ನೆ ಮಾಡಿದಳು. ಸಿಯಾ ಸರಿಯಾಗಿ ಕೇಳಿಸ್ಕೊ ಎಂದು ತನ್ನ ತಂದೆಯ ಕಾರಿನ ನಂಬರ್ ಹೇಳಿದ ರಾಮ್, ಇನ್ನು 10 ನಿಮಿಷದಲ್ಲಿ ಈ ಕಾರು ಯಾವ ಲೊಕೇಶನ್ನಲ್ಲಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಬೇಕು ನನಗೆ ಎಂದು ಆಜ್ಞಾಪಿಸಿದನು. ರಾಮ್, ಯಾಕೆ ನಿದ್ರೆ ಬರ್ತಿಲ್ವಾ? ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿ ಕಾರ್ ನಂಬರ್ 10 ನಿಮಿಷ ಅಂತ ಏನೇನೋ ಮಾತಾಡ್ತಾ ಇದೆಯಾ ಎಂದು ಅಸಡೆಯಿಂದ ಕೇಳಿದಾಗ ರಾಮ್ಗೆ ಪಿತ್ತ ನೆತ್ತಿಗೇರಿತು. ಇಲ್ಲಿ ಅವನು ತನ್ನವಳ ನಿರ್ಧಾರ ತಿಳಿದು ಕಂಗಾಲಾಗಿ ಅರಿಜೀವಾಗಿದ್ರೆ ಸಿಯಾ ಈ ರೀತಿ ಕೇರ್ಲೆಸ್ ಆಗಿ ಮಾತನಾಡುತ್ತಿರುವುದು ಕಂಡು ಅವನಿಗೆ ಸಿಟ್ಟು ನೆತ್ತಿಗೇರಿತು. ರಾಮ್ ಸಿಯಾ ಮೇಲೆ ಹುರಿದು ಬೀಳುವ ಮುನ್ನವೇ ಅವನ ಕೈಯಲ್ಲಿದ್ದ ಫೋನ್ ಕಸಿದುಕೊಂಡ ಅಂಕಿತ್, ಸಿಯಾ ಸರಿಯಾಗಿ ಕೇಳಿಸ್ಕೊ, ಅತ್ತಿಗೆ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ ಎಂದು ಪ್ರಶ್ನೆ ಮಾಡಿದವನು ಅವಳ ಉತ್ತರಕ್ಕೂ ಕಾಯದೆ ಅವರು ನೋವು ಮತ್ತು ಪಶ್ಚಾತ್ತಾಪದಲ್ಲಿ ಸುಸೈಡ್ ಮಾಡಿಕೊಳ್ಳುವ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಸೊ ಪ್ಲೀಸ್ ಈಗ ನೀನೇ ನಮಗೆ ಸಹಾಯ ಮಾಡಬೇಕು. ನಮ್ಮ ಹತ್ತಿರ ಜಾಸ್ತಿ ಟೈಮ್ ಇಲ್ಲ ಎಂದು ಸೂಕ್ಷ್ಮವಾಗಿ ಅವಳಿಗೆ ಸದ್ಯದ ಪರಿಸ್ಥಿತಿಯನ್ನು ವಿವರಿಸಿದನು. ಅಂಕಿತ್ ಹೇಳಿದ ವಿಷಯ ಕೇಳಿ 1-2 ನಿಮಿಷ ಸಿಯಾ ಹೈ ವೋಲ್ಟೇಜ್ ಕರೆಂಟ್ ತಗುಲಿದಂತೆ ಆಘಾತದಲ್ಲಿ ನಿಂತು ಬಿಟ್ಟಳು. ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಹೋಗಿದ್ದನ್ನು ಕಂಡು ಅಂಕಿತ್, ಸಿಯಾ ಯೋಚನೆ ಮಾಡುತ್ತಾ ನಿಲ್ಲುವಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಈ ಸಮಯದಲ್ಲಿ ನೀನು ನಮಗೆ ಹೆಲ್ಪ್ ಮಾಡಬೇಕು. ಇದೊಂದ್ಸಲ ಇದು ನಿನ್ನ ಪರ್ಸನಲ್ ಪ್ರಾಬ್ಲಮ್ ಅಂತ ತಿಳಿದು ನಿಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಂಡು ನಮ್ಮ ಅಪ್ಪನ ಕಾರ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಸಿಯಾ ತನ್ನ ಡಿಪಾರ್ಟ್ಮೆಂಟ್ನ ನೆರವು ಪಡೆದರೆ ಅಚ್ಚರಿಯನ್ನು ಹುಡುಕುವುದು ಸುಲಭವಾಗುವುದು ಎಂಬುದು ಅವನ ಆಲೋಚನೆಯಾಗಿತ್ತು. ಅವನ ಮಾತಿಗೆ ಓಕೆ ಅಂಕಿತ್, ನಾನು ಈಗಲೇ ಅಚ್ಚರಿ ಕಾರ್ ಯಾವ ಸಿಗ್ನಲ್ನಲ್ಲಿ ಪಾಸ್ ಆಗಿದೆ ಅಂತ ಟ್ರಾಫಿಕ್ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ತಿಳಿದುಕೊಳ್ತೇನೆ ಎಂದು ಅವಸರದಲ್ಲಿ ಕಾಲ್ ಕಟ್ ಮಾಡಿದಳು ಸಿಯಾ. ಅವಳಿಗೆ ತನ್ಮೇಲೆ ತನಗೆ ಬೇಸರವಾಗುತ್ತಿತ್ತು. ತಾನು ಅಚ್ಚರಿ ಮತ್ತು ರಾಮ್ ನಡುವೆ ಹೋಗಿ ಅವರಿಬ್ಬರ ಸಂಬಂಧದಲ್ಲಿದ್ದ ಬಿರುಕನ್ನು ಹೆಚ್ಚಿಸಿ ಅಚ್ಚರಿ ಇಂಥ ದುಡುಕು ನಿರ್ಧಾರ ಮಾಡುವಂತೆ ಮಾಡಿಬಿಟ್ಟೇನೆ ಎಂದವಳಿಗೆ ದಿಗಿಲಾಯಿತು. ನೋ, ಅಚ್ಚರಿಗೇನೂ ಆಗಬಾರ್ದು. ಅವಳು ರಾಮ್, ಆರು ಮತ್ತು ಚಾಂಪ್ ಜೊತೆ ಸದಾಕಾಲ ಸುಖವಾಗಿ ಇರಬೇಕು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಟ್ರಾಫಿಕ್ ಕಂಟ್ರೋಲ್ ರೂಮ್ ಆಫೀಸರ್ಗೆ ಕಾಲ್ ಮಾಡಿದಳು. 10 ನಿಮಿಷವಾದರೂ ಸಿಯಾ ಮರಳಿ ಕಾಲ್ ಮಾಡದೆ ಹೋಗಿದ್ದನ್ನು ಕಂಡು ಬೆಂಕಿ ಹಾಸಿಗೆ ಮೇಲೆ ನಿಂತಂತೆ ಆಯಿತು ರಾಮ್ ಪರಿಸ್ಥಿತಿ. ಸಿಯಾ ಯಾಕೆ ಇಷ್ಟೊಂದು ಸತಾಯಿಸ್ತೀಯ, ಬೇಗ ಕಾಲ್ ಮಾಡು ಎಂದು ಗೊಣಗುತ್ತಾ ಕಾರಿನಿಂದ ಕೆಳಗಿಳಿದವನು ಇನ್ನು ತನ್ನಿಂದ ಕಾಯಲು ಸಾಧ್ಯವಿಲ್ಲ ಎಂದು ತಾನೇ ಸಿಯಳಿಗೆ ಕಾಲ್ ಮಾಡಿದನು. ಒಡನೆ ಅವಳು ಕಾಲ್ ರಿಸೀವ್ ಮಾಡಿದಳಾದರೂ ತುಟಿ ಬಿಚ್ಚಿ ಮಾತನಾಡಲೇ ಇಲ್ಲ. ಆದರೆ ರಾಮ್ಗೆ ತನ್ನವಳ ಬಗ್ಗೆ ತಿಳಿಯುವವರೆಗೂ ಅವಳ ಮುಖ ನೋಡುವವರೆಗೂ ಜೀವ ನಿಲ್ಲದು. ಸಿಯಾ, ಅವರ ಕಾರ್ ಯಾವ ಟ್ರಾಫಿಕ್ನಲ್ಲಿ ಪಾಸ್ ಆಗಿದೆ ಅಂತ ಗೊತ್ತಾಯ್ತಾ ಎಂದು ಅವಸರದಲ್ಲಿ ಪ್ರಶ್ನೆ ಮಾಡಿದನು. ಆದರೆ ಸಿಯಾಗೆ ಅವನ ಪ್ರಶ್ನೆಗಳಿಗೆ ಉತ್ತರಿಸುವ ಧೈರ್ಯವಿರಲಿಲ್ಲ. ಅಂಥದ್ದೊಂದು ಕೆಟ್ಟ ಸುದ್ದಿ ಅವಳ ಕಿವಿಗೆ ಬಿದ್ದಿತ್ತು. ಅವಳ ಮೌನ ಮತ್ತು ಅವನ ಆತಂಕವನ್ನು ದುಪ್ಪಟ ಮಾಡುತ್ತಿತ್ತು. ಸಿಯಾ, ಏನಾದರೂ ಗೊತ್ತಾಗಿದ್ದರೆ ಬಾಯಿ ಬಿಡು, ಇಲ್ಲ ನನ್ನಿಂದ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಅದನ್ನಾದರೂ ಹೇಳು. ನಾನು ಬೇರೆ ಯಾರದ್ದಾದರೂ ಹೆಲ್ಪ್ ತಗೊಳ್ತೀನಿ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಎಂದು ಅಸಹನೆಯಿಂದ ರೇಗಿದನು. ಅವನೆಷ್ಟರ ಮಟ್ಟಿಗೆ ಕಂಗೆಟ್ಟಿದ್ದಾನೆ ಎಂದು ಅವನ ದನಿ ಕೇಳಿ ಅವಳಿಗೆ ಅರಿವಾಯಿತು. ತಾನು ವಿಷಯ ಹೇಳಲು ತಡ ಮಾಡಿದಷ್ಟು ಅವನ ಚಡಪಡಿಕೆ ಹೆಚ್ಚುವುದು ಎಂದು ತಿಳಿದ ಸಿಯಾ, ರಾಮ್ ಎಂದಳು ನಡುಗುವ ದನಿಯಲ್ಲಿ. ಹಾಂ ಹೇಳು ಸಿಯಾ, ಅವರ ಕಾರ್ ಎಲ್ಲಿದೆ ಅಂತ ಗೊತ್ತಾಯ್ತಾ ಎಂದು ಮತ್ತೆ ಒಂದೇ ಉಸಿರಿಕೆ ಪ್ರಶ್ನೆ ಮಾಡಿದ ರಾಮ್. ಇನ್ನೊಂದ್ಸಲ ಕಾರಿನ ನಂಬರ್ ಹೇಳು ಎಂದವಳ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಅವಳ ಸೋತ ದನಿ ಕೇಳಿ ರಾಮ ಆತಂಕ ದುಪ್ಪಟವಾಯಿತು. ತಡ ಮಾಡದೆ ನಂಬರ್ ಮತ್ತೊಮ್ಮೆ ಖಚಿತಪಡಿಸಿದನು. ಸಿಯಾ, ಯಾಕೆ, ಏನಾಯಿತು
ಎಂದು ಬಿಗಿ ಹಿಡಿದು ಪ್ರಶ್ನೆ ಮಾಡಿದನು. ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಐ ಆಮ್ ಸಾರಿ ರಾಮ್, ವಿ ಆರ್ ವೆರಿ ಲೇಟ್ ಎಂದವಳು ಉಸಿರಿದ್ದು ಕೇಳಿ ರಾಮ್ಗೆ ಕಣ್ಣಿಗೆ ಕತ್ತಲು ಕವಿದಂತಾಯಿತು. ಸಿಯ ಕಡೆಯಿಂದ ಸಿಕ್ಕ ಮಾಹಿತಿ ಕೇಳಿ ರಾಮ್ ನಿತ್ರಣವಾಗಿ ಬಿಟ್ಟನು. ಸ್ಥಿರವಾಗಿ ನಿಲ್ಲಲು ಸಹ ಅವನಿಂದ ಆಗಲಿಲ್ಲ. ಆದರೆ ಅವನ ಮನಸ್ಸು ಅಚ್ಚರಿ ತನ್ನನ್ನು ತೊರೆದು ಹೋಗಲು ಸಾಧ್ಯವಿಲ್ಲ ಎಂದು ನಂಬಿದ್ದರಿಂದ, ಸಿಯ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತಿದ್ಯಾ ನೀನು, ನನ್ನ ಅಚ್ಚರಿಗೆ ಏನೂ ಆಗೋದಿಲ್ಲ ಎಂದನು. ಅವನ ದನಿಯಲ್ಲಿದ್ದ ನೋವು ಕಂಡು ಸಿಯಾಳಿಗೆ ಹೃದಯ ಹಿಂಡಿದಂತಾಯಿತು. ರಾಮ್, ಈಗ ತಾನೇ ನನಗೆ ನಂದಿ ಹಿಲ್ಸ್ ಪೊಲೀಸ್ ಆಫೀಸರ್ನಿಂದ ಮಾಹಿತಿ ಸಿಕ್ಕಿದೆ. ಅಚ್ಚರಿ ಹೋಗುತ್ತಿದ್ದ ಕಾರಿಗೆ ಅಪೋಸಿಟ್ ಆಗಿ ಬರುತ್ತಿದ್ದ ಕಾರ್ ಡಿಕ್ಕಿ ಹೊಡೆದು ಅಚ್ಚರಿ ಕಾರ್ ಜೊತೆ ಆ ಕಾರ್ ಕೂಡ ಪ್ರತಾಪಕ್ಕೆ ಬಿದ್ದಿದೆ ಅಂತೆ ಎಂದವಳು ಹೇಗೋ ಮನಸ್ಸು ಕಲ್ಲು ಮಾಡಿಕೊಂಡು ಹೇಳಿಬಿಟ್ಟಳು. ಆದರೆ ರಾಮ್ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ ಎನ್ನುವಂತಿತ್ತು. ನೋವು ಅಚ್ಚರಿ, ನನ್ನ ಹೀಗೆ ಒಂಟಿ ಮಾಡಿ ಒಬ್ಬರೇ ಹೋಗೋದಿಲ್ಲ. ಅಚ್ಚರಿ, ನನಗೆ ಮಾತು ಕೊಟ್ಟಿದ್ದೀರಾ ಅಲ್ವಾ ನೀವು, ನಾನು ಯಾವತ್ತಿಂತ ದುಡುಕು ನಿರ್ಧಾರ ಮಾಡೋದಿಲ್ಲ ಅಂತ. ಈಗ ಅದೇಗೆ ನನಗೆ ಕೊಟ್ಟ ಮಾತು ಮುರಿದು ನಮಗೆಲ್ಲ ಇಂಥ ಶಿಕ್ಷೆ ಕೊಡ್ತಿದ್ದೀರಾ ಎಂದು ನೋವಿನಲ್ಲಿ ಕಿರುಚಿ ನಡು ರಸ್ತೆಯಲ್ಲಿ ಕುಸಿದು ಕುಳಿತನು. ಅವನ ಸುತ್ತಲಿನ ಪ್ರಪಂಚವೇ ಕುಸಿದು ಹೋದಂತೆ ಭಾಸವಾಯಿತು. ಹೃದಯ ಈಗಲೋ ಆಗಲೋ ಸ್ತಬ್ಧವಾಗಿ ಬಿಡುವುದು ಎನಿಸುವಷ್ಟು ಹಿಂಸೆ ಅವನ ಎದೆಯಲ್ಲಿ ಕಾಣಿಸಿಕೊಂಡಿತು. ಇಷ್ಟೊತ್ತು ಕಾರಿನಲ್ಲಿದ್ದ ಅಂಕಿತ್ ರಾಮ್ ಜೋರಾಗಿ ಒಬ್ಬನೇ ಮಾತನಾಡುತ್ತಿರುವುದನ್ನು ಕಂಡು ಗಾಬರಿಯಲ್ಲಿ ಓಡಿ ಬಂದ. ತನ್ನಣ್ಣನ ಪರಿಸ್ಥಿತಿ ಕಂಡು ಅವನಿಗೆ ಹೃದಯ ಕಿವುಚಿದಂತೆ ಆಯಿತು. ಅಣ್ಣ, ಏನಾಯಿತು, ಯಾಕೆ ಈ ರೀತಿ ಕುಳಿತಿದ್ಯಾ ಎನ್ನುತ್ತಾ ಅವನನ್ನು ಎಬ್ಬಿಸಿ ಕಾರಿನ ಬಳಿ ಕರೆದುಕೊಂಡು ಬಂದನು. ಸಿಯಾ ಕಾಲ್ ಮಾಡಿ ಅದೇನೋ ಹೇಳಿದ್ಲೋ, ತನ್ನ ಅಣ್ಣ ಇಷ್ಟೊಂದು ಕುಗ್ಗಿ ಹೋಗಿದ್ದಾನೆ ಎಂದು ಅವನಿಗೆ ತಿಳಿಯಲಿಲ್ಲ. ಅಚ್ಚರಿ, ಕೊನೆಗೂ ನೀವೇ ಗೆದ್ದು ಬಿಟ್ಟಿರಿ ಅಲ್ವಾ, ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗುವ ಸಾರಿ ಹೇಳಿದ್ರಿ ನೀವು. ನನ್ನನ್ನು ಮದುವೆಯಾದರೂ ನಿಮ್ಮ ಇಚ್ಛೆಯಂತೆ ನನ್ನ ಜೊತೆ ಖುಷಿಯಿಂದ ಜೀವನ ಮಾಡುವುದಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ. ಆಗ ನಾನು ನೀವು ನೋವಿನಲ್ಲಿ ಹೇಳ್ತಿದ್ದೀರಾ ಅಂತ ಲೈಟಾಗಿ ತಗೊಂಡೆ. ಆದರೆ ಈಗ ಅದನ್ನು ಸತ್ಯ ಮಾಡಿ ನನ್ನನ್ನು ಒಂಟಿ ಮಾಡಿ ಹೊರಟು ಬಿಟ್ರಿ. ಐ ಹೇಟ್ ಯು. ನಿಮ್ಮಂಥ ಹುಡುಗಿ ಮತ್ತೆ ಹುಟ್ಟಿ ಬರಲೇಬಾರದು ಎಂದು ರಾಮ್ ಮನಸ್ಸಿಗೆ ಬಂದಂತೆ ಗೊಣಗಿಕೊಳ್ಳುತ್ತಾ ತನ್ನ ಸರ್ವಸ್ವವು ದೂರವಾದಂತೆ ಕುಳಿತು ಬಿಟ್ಟರೆ ಅಂಕಿತ್ಗೆ ಜೀವ ಹೋದಂತಾಗುತ್ತಿತ್ತು. ಅವನಿಗೆ ಮೊದಲು ನೀರು ಕುಡಿಸಿ ಅಣ್ಣನನ್ನು ಸಮಾಧಾನಪಡಿಸಲು ಯತ್ನಿಸಿದ ಅಂಕಿತ್. ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ, ನಾವೀಗ ಎಲ್ಲಿಗೆ ಹೋಗಬೇಕು ಎಂದು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತು ಅವಸರಿಸಿದ. ಆದರೆ ರಾಮ್ನಿಂದ ಉತ್ತರ ಸಿಗಲಿಲ್ಲ. ಇನ್ನು ಎಷ್ಟು ಹುಡುಕಿದ್ರೂ ಅಚ್ಚರಿ ಜೀವಂತವಾಗಿ ಸಿಗುವುದಿಲ್ಲ ಎಂಬ ನೋವು ಅವನನ್ನು ಆವರಿಸಿತ್ತು. ಅಣ್ಣ, ಏನಾದರೂ ಹೇಳು, ಸಿಯಾ ಕಾಲ್ ಮಾಡಿ ಏನು ಹೇಳಿದ್ಲು ಎಂದು ಅಂಕಿತ್ ದನಿ ಎತ್ತಿ ಕೇಳಿದಾಗ ವೇದನೆಯ ನಗು ನಕ್ಕ ರಾಮ್. ನಿಮ್ಮ ಅತ್ತಿಗೆಯ ಹಠದ ನಿರ್ಧಾರ ಕೊನೆಗೂ ಜಯ ಕಾಣ್ತು ಕಣು ಎಂದನು. ಅವನ ಮಾತಿಗೆ ಅಂಕಿತ್ ಕಂಗಾಲಾತನು. ರಾಮ್ ಸಿಯಾ ತಿಳಿಸಿದ ವಿಷಯವನ್ನು ಹೇಳಿದಾಗ ಅಂಕಿತ್ ದೇಹ ಮಡುಗಟ್ಟಿದಂತೆ ಕುಳಿತು ಬಿಟ್ಟನು. ಅಚ್ಚರಿಯನ್ನು ಉಳಿಸಿಕೊಳ್ಳುವಲ್ಲಿ ಸೋತು ಹೋದೆವೆ ಎಂಬ ಆಘಾತ ಅವರಿಬ್ಬರದಾಗಿತ್ತು. ಅಣ್ಣ ಅಳುತ್ತಾ ಪಶ್ಚಾತ್ತಾಪ ಪಡುತ್ತಿದ್ದರೆ ಅಂಕಿತ್ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಅಣ್ಣ ಪ್ಲೀಸ್, ಅತ್ತಿಗೆಗೇನು ಆಗಿರೋದಿಲ್ಲ, ನೀನು ಧೈರ್ಯವಾಗಿರು. ದೇವರು ಪದೇ ಪದೇ ಯಾರನ್ನೂ ಇಷ್ಟೊಂದು ಪರೀಕ್ಷೆ ಮಾಡುವುದಿಲ್ಲ ಎಂದು ತಿಳಿ ಹೇಳುತ್ತಾ ನಂದಿ ಹಿಲ್ಸ್ ಕಡೆ ಕಾರ್ ಸ್ಟಾರ್ಟ್ ಮಾಡಿದನು. ಸಿಯಾ ಮಾತನ್ನು ಕಣ್ಣಾರೆ ನೋಡುವವರೆಗೂ ನಂಬಲು ಅವನು ಸಿದ್ಧನಿರಲಿಲ್ಲ. 40 ನಿಮಿಷದ ದಾರಿಯನ್ನು 25 ನಿಮಿಷಕ್ಕೆ ಸವೆಸಿ ಕಡೆಗೂ ನಂದಿ ಹಿಲ್ಸ್ ತಲುಪಿದ್ದರು. ಬೆಳಗಿನ ಜಾವ 4 ಗಂಟೆಯಾಗಿದ್ದರಿಂದ ವಾಹನಗಳ ಓಡಾಟ ವಿರಳವಾಗಿತ್ತು. ಆದರೆ ಅಪಘಾತ ನಡೆದ ಜಾಗದಲ್ಲಿ ಪೊಲೀಸ್ ಸಿಬ್ಬಂದಿ, ಆಂಬ್ಯುಲೆನ್ಸ್ ಮತ್ತು ಜನರು ಸೇರಿದ್ದರು. ಆ ದೃಶ್ಯ ಕಂಡು ರಾಮ್ ದೇಹ ನಡುಗತೊಡಗಿತು. ಅಂಕಿತ್ ಅವಸರದಲ್ಲಿ ಕಾರಿನಿಂದ ಇಳಿದು ಪ್ರತಾಪಕ್ಕೆ ಹಿಣಿಕಿ ನೋಡಿದನು. 2 ಕಾರುಗಳು ನಜ್ಜುಗುಜ್ಜಾಗಿ ಬಿದ್ದಿದ್ದವು. ಅಷ್ಟರಲ್ಲಿ ಅಲ್ಲೇ ಇದ್ದ ಪ್ರತ್ಯೇಕದರ್ಶಿಯೊಬ್ಬನು ಇನ್ನೊಬ್ಬನಿಗೆ ಹೇಳುತ್ತಿದ್ದ ಮಾತುಗಳು ರಾಮ್ ಕಿವಿಗೆ ಬಿದ್ದವು. ಅಯ್ಯೋ, ಆ ಹುಡುಗಿ ಕಾರ್ ರಸ್ತೆ ಮಧ್ಯದಲ್ಲಿ ಕೆಟ್ಟೋಯ್ತಂತ ಸೈಡಿಗೆ ತಳ್ಳಿ ನಿಲ್ಲಿಸಿದ್ದಳು. ನಾನು ಕೆಫೆ ಕಡೆ ಹೋಗುವಾಗ ಅವಳೇ ನನಗೆ ಬೈಕ್ ನಿಲ್ಲಿಸಿ ಸಹಾಯ ಕೇಳಿದ್ದಳು. ಅಡ್ಡದಿಡ್ಡಿ ಬಂದ ಆ ಹುಡುಗರು ಸೈಡಿಗೆ ನಿಂತಿದ್ದ ಅವಳ ಕಾರಿಗೆ ಗುದ್ದಿ ತಾವು ಪ್ರತಾಪಕ್ಕೆ ಬಿದ್ದರು. ಆ ಹುಡುಗಿ ಕಾರಿನಿಂದ ಇಳಿದು ಬೆಟ್ಟದ ಕಡೆ ಹೋಗಿದ್ದನ್ನು ನಾನೇ ನೋಡಿದ್ದೇನೆ. ಆ ಮಾತು ಕೇಳಿ ರಾಮ್ಗೆ ಹೋದ ಜೀವ ಬಂದಂತಾಯಿತು. ತುಂಬ ಉಪಕಾರವಾಯಿತು ಎಂದು ಕೈಮುಗಿದವನೇ
ಅಂಕಿತ್ನನ್ನು ಕರೆದು ಅವಸರದಲ್ಲಿ ಬೆಟ್ಟದ ಮೇಲೆ ಓಡಿದನು. ಅಚ್ಚರಿಗೆ ಏನೂ ಆಗಿಲ್ಲ ಎಂಬ ಸಮಾಧಾನದ ಜೊತೆಗೆ ಅವಳಲ್ಲಿ ಏನು ಮಾಡುತ್ತಿರಬಹುದು ಎಂಬ ಆತಂಕವೂ ಇತ್ತು. ಅಚ್ಚರಿ ಬೆಟ್ಟದ ತುದಿಯಲ್ಲಿ ನಿಂತು ಅಳುತ್ತಿದ್ದಳು. ರಾಮ್, ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದರೆ ನಿಮ್ಮನ್ನು ಎದುರಿಸುವ ಶಕ್ತಿ ನನಗಿಲ್ಲ. ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವ ಬದಲು ಸಾಯುವುದೇ ಮೇಲು. ಸಿಹಿಯ ನಿಮ್ಮ ಜೀವನದಲ್ಲಿ ಖುಷಿ ತರಲಿ. ಆರು ಬಂಗಾರಿ, ನಿಮ್ಮ ಅಮ್ಮನನ್ನು ಕ್ಷಮಿಸಿಬಿಡಿ ಎಂದು ಕೆಳಗೆ ಇಣುಕಿದಳು. ಅಷ್ಟು ಆಳದ ಪ್ರತಾಪ ಕಂಡು ಅವಳ ಕೈಕಾಲುಗಳು ನಡುಗುತ್ತಿದ್ದವು. ಆದರೂ ಹಿಂದೆ ಸರಿಯದೆ ಕಣ್ಮುಚ್ಚಿ ಹಾರಲು ಸಿದ್ಧಳಾದಳು. 1 2 ಎಂಬ ಯಾರೋ ಜೋರಾಗಿ ಎನಿಸುವ ದನಿ ಕೇಳಿ ಗಡಿಬಿಡಿಯಲ್ಲಿ ಕಣ್ಣು ಬಿಟ್ಟಳು. ಸ್ವಲ್ಪ ದೂರದಲ್ಲಿ ರಾಮ್ ಕೂಡ ಅದೇ ರೀತಿ ಬೆಟ್ಟದ ತುದಿಯಲ್ಲಿ ನಿಂತಿರುವುದನ್ನು ಕಂಡು ಅವಳು ಸ್ತಬ್ಧಳಾದಳು. ರಾಮ್ ತನ್ನ ಫೋನ್ ಟಾರ್ಚ್ ಆನ್ ಮಾಡಿ ತನ್ನ ಮುಖಕ್ಕೆ ಹಿಡಿದಾಗ ಅಚ್ಚರಿಗೆ ಆಘಾತವಾಯಿತು. ರಾಮ್, ಏನು ಮಾಡ್ತಿದ್ದೀರಾ ಎಂದು ಕಿರುಚಿದಳು. ಅಚ್ಚರಿ, ಮೊದಲು ನೀವು ಕೆಳಗೆ ಹಾರ್ತೀರಾ ಅಥವಾ ನಾನು ಹಾರಬೇಕಾ? ಇನ್ನು 3 ಎಣಿಸೋ ಹೊತ್ತಿಗೆ ನೀವು ಹಿಂದೆ ಬರಲಿಲ್ಲ ಅಂದರೆ ನಿನ್ಗಿಂತ ಮೊದಲು ನನ್ನ ಸಾವಾಗುತ್ತೆ ಇಲ್ಲಿ ಎಂದು ರಾಮ್ ಗಂಭೀರವಾಗಿ ಎಚ್ಚರಿಸಿದನು. ರಾಮ್ ಪ್ಲೀಸ್, ಹಾಗೆಲ್ಲ ಮಾಡಬೇಡಿ ಎಂದು ಅಚ್ಚರಿ ಕೈ ಮುಗಿದು ಬೇಡಿಕೊಂಡಳು. ಸಾಕು ಅಚ್ಚರಿ, ಈ ನಿನ್ನ ಹುಚ್ಚಾಟ ಸಹಿಸಿ ಸಾಕಾಗಿದೆ. ನೀವು ಯಾವ ದಾರಿ ಆರಿಸ್ಕೊಳ್ತೀರೋ ನಾನು ಅದೇ ದಾರಿಯಲ್ಲಿ ಬರ್ತೀನಿ ಎಂದು ರಾಮ್ ಪ್ರತಾಪದ ತುದಿಗೆ ಇನ್ನೊಂದು ಹೆಜ್ಜೆ ಹತ್ತಿರ ಹೋದನು. ರಾಮ್ ಪ್ಲೀಸ್ ಎಂದು ಕಿರುಚುತ್ತಾ ರಾಮ್ ಹಾರಬಹುದು ಎಂಬ ಭಯದಲ್ಲಿ ಅಚ್ಚರಿ 4-5 ಹೆಜ್ಜೆ ಹಿಂದೆ ಸರಿದಳು. ತಕ್ಷಣ ಅಲ್ಲೇ ಮರೆಮಾಚಿದ ಅಂಕಿತ್ ಓಡಿ ಬಂದು ಅವಳನ್ನು ಸುರಕ್ಷಿತವಾಗಿ ಎಳೆದುಕೊಂಡನು. ತನ್ನವಳು ಸುರಕ್ಷಿತವಾಗಿರುವುದನ್ನು ಕಂಡು ರಾಮ್ಗೆ ಸಮಾಧಾನವಾದರೂ ಅವನು ಪ್ರತಾಪದ ತುದಿಯಿಂದ ಹಿಂದೆ ಸರಿಯಲಿಲ್ಲ. ಅಣ್ಣ, ಅತ್ತಿಗೆ ಸೇಫ್ ಆಗಿದ್ದಾರೆ, ನೀನು ಹಿಂದೆ ಬಾ ಎಂದು ಅಂಕಿತ್ ಕೂಗಿದನು. ಆದರೆ ರಾಮ್ ಹತಾಶೆಯಿಂದ ನುಡಿದನು. ಇಲ್ಲ ಅಂಕಿತ್, ನಾನು ನಿಮ್ಮ ಅತ್ತಿಗೆಯ ಹಠದ ಮುಂದೆ ಸೋತು ಹೋಗಿದ್ದೀನಿ. ನನಗೂ ಈ ಜಂಜಾಟದಿಂದ ಮುಕ್ತಿ ಬೇಕು. ಹಾಗೆ ಅನಿಸ್ತಿದೆ. ನಿಮ್ಮ ಅತ್ತಿಗೆಯನ್ನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊ. ಕಥೆ ಮುಂದುವರಿಯುತ್ತದೆ. ಧನ್ಯವಾದಗಳು.